ನಮಸ್ಕಾರ, KCN ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಪಾಪನಾಶದ ಪುಣ್ಯಮಾಸ, ಮುಸಲ್ಮಾನ ಬಾಂಧವರಿಗಿನ್ನೂ ವ್ರತಾನುಷ್ಠಾನದ ಪುಣ್ಯ ದಿನಗಳು. ಪ್ರಾರ್ಥನೆ ಪ್ರವಚನಗಳಿಗೆ ಸಜ್ಜಾಗಿ ಆರಾಧನಾಲಯ. ರಂಜಾನ್ ಆಗಮನ, ಟ್ರಾಲಿಂಗ್ ನಿಷೇಧ ಬೇರೆ, ಮೀನು ದರ ಗಗನಕ್ಕೆ, ಗ್ರಾಹಕರು ಸಂಕಟಕ್ಕೆ. KCN ಮಾರುಕಟ್ಟೆ ಅವಲೋಕನ. ಜ್ವರ 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 ನಡುಗುತ್ತಿದೆ ಜಿಲ್ಲೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ, ಬಡಮಂದಿ ಪ್ರಾಣ ಭಯದಲ್ಲಿ. ಚುನಾವಣೆಯಲ್ಲಿ ಅಸ್ಪಷ್ಟ ಲೆಕ್ಕಾಚಾರ, ಮಿತಿಗಿಂತ ಅಧಿಕ ವ್ಯಯ. ಜಿಲ್ಲೆಯಲ್ಲಿ 220 ಮಂದಿ ಚುನಾವಣಾ ಸ್ಪರ್ಧೆಗೆ ಅನರ್ಹರು. ಈಗ ವಾರ್ತೆಗಳ ವಿವರ. ಮುಸಲ್ಮಾನ ಬಾಂಧವರಿಗೆ ಇನ್ನೂ ವ್ರತಾನುಷ್ಠಾನದ ಪುಣ್ಯ ದಿನಗಳು. ವಿಶ್ವಾಸಿಗಳ ಅತ್ಯಂತ ಪವಿತ್ರವಾದ ರಂಜಾನ್ ತಿಂಗಳು ಕಾಲಿರಿಸಿದ್ದು, ಗುರುವಾರದಿಂದ ಇನ್ನು 30 ದಿನಗಳ ಕಾಲ ರಂಜಾನ್ ಉಪವಾಸ, ಪ್ರಾರ್ಥನೆ, ಆರಾಧನೆ ಮುಂದುವರಿಯಲಿದೆ. ಹಾಗೆಯೇ ಮತ್ತೊಂದು ರಂಜಾನ್ ಕಾಲವನ್ನು ಇಸ್ಲಾಂ ಧರ್ಮ ವಿಶ್ವಾಸಿಗಳು ಸ್ವಾಗತಿಸುತ್ತಿದ್ದಾರೆ. ರಂಜಾನ್ ಅವಧಿಯು ಸಾಮಾನ್ಯ ದಿನಗಳಿಗಿಂತಲೂ ಬಹುಪಾಲು ಪುಣ್ಯವನ್ನೀಯುವ ದಿನಗಳೆಂದು ನಂಬಿಕೆ. ಆಗಸದಲ್ಲಿ ತಿಂಗಳ ಉಗಮ ಕಾಣಿಸಿದರೆ ಮರುದಿನದಿಂದ ಪುಣ್ಯ ತಿಂಗಳು ಆರಂಭವಾಗುತ್ತದೆ. ಕಲ್ಲಿಕೋಟೆಯ ಕಾಪಾಡ್ನಲ್ಲಿ ಬುಧವಾರ ಚಂದ್ರದರ್ಶನವಾಗಿದ್ದು, ಇದರಿಂದಾಗಿ ಕೇರಳದಲ್ಲಿ ಗುರುವಾರದಿಂದಲೇ ರಂಜಾನ್ ಅನ್ನು ಆಚರಿಸಲು ಆರಂಭವಾಗಿದೆ. ಪಾಪಗಳಿಂದ ಮಲಿನವಾದ ಮನಸ್ಸನ್ನು ವಿಶ್ವಾಸ ಆರಾಧನೆಯ ಮೂಲಕ ಶುದ್ಧಗೊಳಿಸಲು ಇಡೀ ವರ್ಷದಲ್ಲಿ ದೊರಕುವ ಅವಕಾಶವೇ ರಂಜಾನ್ ಅವಧಿ ಎಂಬುದು ವಿಶ್ವಾಸಿಗಳ ನಂಬಿಕೆ. ಶಾರ್ಜಾ ಸಹಿತ ಕೊಲ್ಲಿ ರಾಷ್ಟ್ರಗಳಲ್ಲೂ ಗುರುವಾರದಿಂದಲೇ ರಂಜಾನ್ ವ್ರತ ಆರಂಭವಾಗಿದೆ. ರಂಜಾನ್ ಅಂಗವಾಗಿ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆ ಪ್ರವಚನಗಳು ಇರುವುದು. ಇದಕ್ಕಾಗಿ ಜಿಲ್ಲೆಯ ಮಸೀದಿಗಳನ್ನು ಸಜ್ಜುಗೊಳಿಸಲಾಗಿದೆ. ಮನೆ ಮಸೀದಿಯನ್ನು ಸ್ವಚ್ಛಗೊಳಿಸಿ ಹಾಗೆ ಮತ್ತೊಂದು ರಂಜಾನ್ ಕಾಲೇರಿಸಿದೆ. ಇದರಂಗವಾಗಿ ನಾಡಿನಾದ್ಯಂತ ಇಫ್ತಾರ್ ಕೂಟಗಳು, ನೆರವು ಚಟುವಟಿಕೆಗಳು ನಡೆಯಲಿದೆ. ರಾಜ್ಯದಲ್ಲಿ ಆಳ ಸಮುದ್ರ ಮೀನುಗಾರಿಕೆಗೆ ನಿಷೇಧ ಚಾಲ್ತಿಯಲ್ಲಿರುವುದು ಒಂದೆಡೆಯಾದರೆ, ಮತ್ತೊಂದೆಡೆ ರಂಜಾನ್ ಕೂಡ ಆಗಮಿಸಿದ ಹಿನ್ನೆಲೆಯಲ್ಲಿ ಮೀನುಗಳ ದರ ಗಗನಕ್ಕೇರಿದೆ. ರಂಜಾನ್ ಅವಧಿಯಲ್ಲಿ ಮೀನುಗಳಿಗೆ ಬೇಡಿಕೆ ಅಧಿಕವಾಗಿದೆ. ಇನ್ನೊಂದೆಡೆ ಟ್ರಾಲಿಂಗ್ ನಿಷೇಧ ಹಿನ್ನೆಲೆಯಲ್ಲಿ ಮೀನುಗಳ ಅಭಾವವು ಸೃಷ್ಟಿಯಾಗಿದೆ. ಇದರಿಂದಾಗಿ ಮೀನು ದರವು ಜನಸಾಮಾನ್ಯರ ಕೈಗೆಟಕುವುದಕ್ಕಿಂತಲೂ ಮೇಲೇರಿದೆ. ಸದ್ಯ 1 kg ಅಂಜಲ್ ಮೀನಿಗೆ 900 ರೂಪಾಯಿ ದರವಿದೆ. ಮಾಂಜಿಗೆ ಕಿಲೋಕ್ಕೆ 850, ಬಂಗುಡೆಗೆ 300 ರೂಪಾಯಿಗಳಾದರೆ, ಬಡವರ ಮೀನು ಎಂದೇ ಖ್ಯಾತಿವೆತ್ತ ಬೂತಾಯಿಗೆ ಸದ್ಯ 140 ರೂಪಾಯಿ ತನಕ ದರವಿದೆ. ಇದೇ ವೇಳೆ ತಿಂಗಳುಗಳ ಹಿಂದಷ್ಟೇ 60 ರಿಂದ 70 ರೂಪಾಯಿ ದರವಿದ್ದ ಕೋಳಿ ಮಾಂಸಕ್ಕೆ ಸದ್ಯ 120 ರಿಂದ 130 ರೂಪಾಯಿಯವರೆಗೆ ದರ ಏರಿಕೆಯಾಗಿದೆ. ಮೀನು ಮಾಂಸದ ದರ ಏರಿಕೆಯು ಕುಟುಂಬ ಬಜೆಟ್ ಅನ್ನೇ ಬುಡಮೇಲುಗೊಳಿಸುವುದಾಗಿ ಗ್ರಾಹಕರು ಹೇಳುತ್ತಾರೆ. ಮುಂದಿನ ದಿನಗಳಲ್ಲಿ ದರ ಇನ್ನಷ್ಟು ಏರಿಕೆಯಾಗುವುದಾಗಿ ಹೇಳಲಾಗುತ್ತಿದೆ. ಜಿಲ್ಲೆಯಲ್ಲಿ ಮರಣ ಮೃದಂಗ ಬಾರಿಸಿ ಸೋಂಕು ಜ್ವರ ನಿಯಂತ್ರಣಾತೀತವಾಗಿ ಪಸರಿಸುತ್ತಿರುವಾಗಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಸಹಿತ ಚಿಕಿತ್ಸಾ ಅಭಾವದಿಂದಾಗಿ ರೋಗಿಗಳು ಪರದಾಡುವಂತಾಗಿದೆ. ಕಾಸರಗೋಡು ಜನರಲ್ ಆಸ್ಪತ್ರೆ ಹಾಗೂ ಕಾಂಜಂಗಾಡು ಜಿಲ್ಲಾಸ್ಪತ್ರೆಗಳ ಹೊರ ರೋಗಿ ವಿಭಾಗಗಳಲ್ಲಿ ಪ್ರತಿನಿತ್ಯ 100 ಮಂದಿ ಜ್ವರ ಪೀಡಿತರು ಚಿಕಿತ್ಸೆಗಾಗಿ ತಲುಪುತ್ತಿದ್ದಾರೆ. ಆದರೆ ಇವರ ಚಿಕಿತ್ಸೆಗೆ ವೈದ್ಯರೇ ಇಲ್ಲದ ಅವಸ್ಥೆ ಇರುವುದಾಗಿ ಆರೋಪವಿದ್ದಿದೆ. ಜನರಲ್ ಆಸ್ಪತ್ರೆ ಹಾಗೂ ಜಿಲ್ಲಾಸ್ಪತ್ರೆಗಳಿಂದ ಇತ್ತೀಚೆಗೆ ಅನೇಕ ವೈದ್ಯರನ್ನು ವರ್ಗಾಯಿಸಲಾಗಿದೆ. ಆದರೆ ಇವರ ಖಾಲಿ ಹುದ್ದೆಗಳಿಗೆ ಮರು ನೇಮಕ ನಡೆದಿಲ್ಲ. ಸೇವೆಯಲ್ಲಿರುವ ವೈದ್ಯರಲ್ಲಿ ಅನೇಕರು ರಜೆಯಲ್ಲಿ ತೆರಳಿದ್ದಾರೆ. ಜನರಲ್ ಆಸ್ಪತ್ರೆಯಲ್ಲಿ 39 ವೈದ್ಯರು ಬೇಕಾದಲ್ಲಿ ಸದ್ಯ 16 ಮಂದಿ ಮಾತ್ರವಿದ್ದಾರೆ. ಇವರಲ್ಲೇ ಹಲವರು ರಜೆಯಲ್ಲಿದ್ದಾರೆ. 71 ದಾದಿಯರು ಬೇಕಾದಡೆ 40 ಮಂದಿ ಕರ್ತವ್ಯದಲ್ಲಿದ್ದಾರೆ. ಸೋಂಕು ಜ್ವರ ವಿಪರೀತವಾಗಿ ಹರಡುವ ಈ ಸಂದರ್ಭದಲ್ಲಿ ವೈದ್ಯರ ದಾದಿಯರ ಅಭಾವವು ಕಾಸರಗೋಡಿನ ಆರೋಗ್ಯ ವಲಯದ ಆತಂಕವನ್ನು ಮತ್ತಷ್ಟು ಹೆಚ್ಚಿಸಿದೆ. ಶಾಲಾ ಪಠ್ಯಪುಸ್ತಕಗಳ ಮುದ್ರಣ ಮತ್ತೆ ಇಕ್ಕಟ್ಟಿಗೆ ಸಿಲುಕಿದೆ. ಬಾಕಿ ಇರುವ ಪಠ್ಯಪುಸ್ತಕಗಳ ಮುದ್ರಣಕ್ಕೆ ಟೆಂಡರ್ ನೀಡಿರುವುದರಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಎಂದು ಖಾಸಗಿ ಸಂಸ್ಥೆಯೊಂದು ಹೈಕೋರ್ಟ್ ಮೆಟ್ಟಿಲೇರಿದ್ದು, ಮುದ್ರಣಾ ಕಾರ್ಯಕ್ಕೆ ತೊಡಕಾಗಿದೆ. ಪಠ್ಯಪುಸ್ತಕ ಮುದ್ರಣಕ್ಕೆ ಸರ್ಕಾರಿ ಸಂಸ್ಥೆ ಸಿ-ಆಕ್ಟ್ ಟೆಂಡರ್ ನೀಡಿತ್ತು. ಆದರೆ ಟೆಂಡರ್ನಲ್ಲಿ ಭಾರೀ ಅವ್ಯವಹಾರ ನಡೆದಿರುವುದಾಗಿ ಆರೋಪಿಸಿ ಖಾಸಗಿ ಕಂಪನಿಯೊಂದು ಕೋರ್ಟ್ ಮೆಟ್ಟಿಲೇರಿದೆ. ಈ ಸಂಸ್ಥೆಯು ಕೂಡ ಟೆಂಡರ್ನಲ್ಲಿ ಭಾಗವಹಿಸಿದ್ದು, ಸಕಾಲದಲ್ಲಿ ಹಣ ಪಾವತಿಸಿಲ್ಲ ಎಂಬ ನೆಪವೊಡ್ಡಿ ತನಗೆ ಲಭಿಸಿದ ಟೆಂಡರ್ ಅನ್ನು ನಿರಾಕರಿಸಿದ್ದು, ಆದರೆ ಬ್ಯಾಂಕ್ ಖಾತೆ ಮೂಲಕ ಮುಂಗಡ ಹಣ ಪಾವತಿಸಿರುವುದಾಗಿ ದೂರಿದೆ ಹಾಗೂ ಈ ಕುರಿತು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದೆ. 43 ಲಕ್ಷ ಪುಸ್ತಕಗಳ ಮುದ್ರಣ ಕೆಲಸ ಇನ್ನೂ ಬಾಕಿ ಉಳಿದಿದೆ. ಪ್ರಸ್ತುತ ಮಣಿಪಾಲದ ಖಾಸಗಿ ಸಂಸ್ಥೆಯೊಂದು ಸಲ್ಲಿಸಿದ 5 ಕೋಟಿ 81 ಲಕ್ಷ ರೂಪಾಯಿಗಳ ಟೆಂಡರ್ಗೆ ಮುದ್ರಣ ಕೆಲಸ ವಹಿಸಿಕೊಟ್ಟಿದೆ.
ಆದರೆ ತಾವು ಸಲ್ಲಿಸಿದ ಟೆಂಡರ್ನಲ್ಲಿ 3,92,00,000 ಮಾತ್ರ ನಮೂದಿಸಲಾಗಿದೆ. ಈಗ ಅಂಗೀಕರಿಸಿರುವ ಟೆಂಡರಿಗೂ ತಾವು ಸಲ್ಲಿಸಿದ ಟೆಂಡರ್ ಮೊತ್ತದಲ್ಲೂ 1,88,00,000 ವ್ಯತ್ಯಾಸವಿದ್ದು, ಆಧಾರರಹಿತವಾದ ತಾಂತ್ರಿಕ ಕಾರಣಗಳನ್ನು ನೀಡಿ ತಮ್ಮ ಟೆಂಡರ್ ಅನ್ನು ತಿರಸ್ಕರಿಸಲಾಗಿದೆ ಎಂದು ದೂರು ಅರ್ಜಿಯಲ್ಲಿ ತಿಳಿಸಲಾಗಿದೆ. ಅತ್ತನಾಡಿ ಸೇತುವೆ ಉದ್ಘಾಟನೆ ಶನಿವಾರ ಜರುಗಲಿದೆ. ಇದರೊಂದಿಗೆ ದೇಲಂಪಾಡಿ ಕಾರಡ್ಕ ಪಂಚಾಯತ್ ಪ್ರದೇಶದ ಮಧ್ಯೆ ಸಂಪರ್ಕ ಏರ್ಪಡಲಿದ್ದು, ಲೋಕೋಪಯೋಗಿ ಸಚಿವ ಇಬ್ರಾಹಿಂ ಕುಂಞಿ ಸೇತುವೆಗೆ ಚಾಲನೆ ನೀಡಲಿದ್ದಾರೆಂದು ಸಂಬಂಧಿತರು ತಿಳಿಸಿದರು. ಅವರು ಕಾಸರಗೋಡಿನಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡುತ್ತಿದ್ದರು. ಅತ್ತನಾಡಿ ಹೊಳೆ ದಾಟಲು ಈವರೆಗೆ ನಾಡಿನ ಮಂದಿಗೆ ದೋಣಿಯು ಏಕಾಶ್ರಯವಾಗಿತ್ತು. ಇದರಿಂದ ವಿದ್ಯಾರ್ಥಿಗಳು ಕೆಲವೊಮ್ಮೆ ದೋಣಿ ಸಾಗಲು ಕ್ಲಿಷ್ಟಕರವಾದ ದಿನದಂದು ಶಾಲೆಗೆ ಗೈರು ಹಾಜರಾಗುವುದು ಅನಿವಾರ್ಯವಾಗಿತ್ತು. ಇದೀಗ ಉದುಮಾ ಶಾಸಕ ಕೆ. ಕುಂಞಿರಾಮನ್ ಅವರು ಮುತುವರ್ಜಿ ವಹಿಸಿ ಮಲೆನಾಡ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಶ್ರಮಿಸಿದ್ದರು. ಇದರ ಅಂಗವಾಗಿ ಸರ್ಕಾರದಿಂದ ಸೇತುವೆಗೆ 14.5 ಕೋಟಿ ರೂಪಾಯಿ ಅನುದಾನ ಲಭಿಸಿತ್ತು. ಸೇತುವೆಗೆ 2014 ಫೆಬ್ರವರಿ ತಿಂಗಳಲ್ಲಿ ಶಾಸಕ ಕೆ. ಕುಂಞಿರಾಮನ್ ಶಿಲಾನ್ಯಾಸ ನೆರವೇರಿಸಿದ್ದರು. ಇದೀಗ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದ್ದು, ಶಾಸಕರ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕರಿಗೆ ಅರ್ಪಿಸಲು ಶನಿವಾರ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದ್ದಾರೆ. ಸೇತುವೆಗೆ ಚಾಲನೆ ಲಭಿಸುವುದರೊಂದಿಗೆ ಈ ಭಾಗದ ಬೇಡಡ್ಕ, ಕುತ್ತಿಕೋಲು, ಪಳ್ಳಂಜಿ, ಪಾಂಡಿ ಮೊದಲಾದ ಪ್ರದೇಶದ ಜನರಿಗೆ ಕಾರಡ್ಕ ಪ್ರದೇಶಕ್ಕೆ ಸಾಗಲು ಇನ್ನಷ್ಟು ಹತ್ತಿರವಾಗಲಿದೆ. ಸುದ್ದಿಗೋಷ್ಠಿಯಲ್ಲಿ ಎ. ಚಂದ್ರಶೇಖರನ್, ಸಿ. ಕೆ. ಕುಮಾರನ್, ಸಿ. ಗಂಗಾಧರನ್, ವೈ. ಉಮೇಶ್ ಉಪಸ್ಥಿತರಿದ್ದರು. ಸ್ಥಳೀಯಾಡಳಿತ ಚುನಾವಣೆ ನಿಮಿತ್ತ ಜಿಲ್ಲೆಯಲ್ಲಿ 220 ಮಂದಿಯನ್ನು ಸ್ಪರ್ಧೆಗೆ ಅನರ್ಹರು ಎಂದು ಚುನಾವಣಾ ಆಯೋಗ ಸೂಚಿಸಿದೆ. ಕಳೆದ ಕೆಲವು ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಚುನಾವಣಾ ಸಂಹಿತೆಯನ್ನು ಉಲ್ಲಂಘಿಸಿದ ಕಾರಣ ಆಯೋಗ ಇವರನ್ನು ಅನರ್ಹರು ಎಂದು ತಿಳಿಸಿದೆ. ಚುನಾವಣಾ ಆಯೋಗಕ್ಕೆ ಆದಾಯ, ಆಸ್ತಿ ಮೌಲ್ಯ ಇತ್ಯಾದಿಗಳಲ್ಲಿ ತಪ್ಪಾದ ದಾಖಲೆ ಮಾಹಿತಿ ನೀಡಿದ್ದು ಸಾಬೀತಾದಲ್ಲಿ ಅಥವಾ ಮಿತಿಗಿಂತ ಹೆಚ್ಚಿನ ಹಣವನ್ನು ಚುನಾವಣಾ ಪ್ರಚಾರಕ್ಕೆ ಬಳಸಿದಲ್ಲಿ ಅಂಥವರನ್ನು ಪತ್ತೆ ಹಚ್ಚಿ ಅನರ್ಹ ಎಂದು ಆಯೋಗ ಸೂಚಿಸುತ್ತದೆ. ಇದರಂತೆ ಮುಂದಿನ 5 ವರ್ಷದ ತನಕ ಈ ಅನರ್ಹತೆ ಚಾಲ್ತಿಯಲ್ಲಿರುತ್ತದೆ. ರಾಜ್ಯದಲ್ಲಿ ಈ ಬಾರಿ 9,337 ಮಂದಿ ಕಪ್ಪು ಪಟ್ಟಿಯಲ್ಲಿರುವುದು ಆಯೋಗ ಸ್ಪಷ್ಟಪಡಿಸಿದೆ. ಇದರಲ್ಲಿ ಜಿಲ್ಲೆಗಳಲ್ಲಿ ಅತಿ ಕಡಿಮೆ ಅನರ್ಹತೆ ಹೊಂದಿದವರು ಕಾಸರಗೋಡಿನಲ್ಲಾಗಿದೆ. ಈ ಬಾರಿ 220 ಮಂದಿ ಮಾತ್ರ ಸ್ಪರ್ಧಿಸಲು ಅನರ್ಹತೆ ಹೊಂದಿದ್ದಾರೆ. ಅತಿ ಹೆಚ್ಚು ತಿರುವನಂತಪುರ ಜಿಲ್ಲೆಯಲ್ಲಾಗಿದ್ದು 1096 ಮಂದಿಯನ್ನು ಅನರ್ಹರನ್ನಾಗಿಸಲಾಗಿದೆ. ಮಡ್ಕ ನಿರತ ಇಬ್ಬರನ್ನು ಬಂಧಿಸಲಾಗಿದೆ. ಸೀತಂಗೋಳಿ ನಿವಾಸಿ 46 ವರ್ಷ ಪ್ರಾಯದ ಕುಂಞಿರಾಮನ್ ಹಾಗೂ ಕನ್ನೆಪಾಡಿಯ 34 ವರ್ಷದ ಸುರೇಶ ಬಂಧಿತರು. ಇವರ ಬಳಿಯಿಂದ ಆಟಕ್ಕೆ ಬಳಸಿದ ಹಣವನ್ನು ವಶಪಡಿಸಲಾಗಿದೆ. ನೀರ್ಚಾಲುಪೇಟೆ ಬಳಿ ಆಟದಲ್ಲಿ ನಿರತರಾಗಿದ್ದಾಗ ಬದಿಯಡ್ಕ ಪೊಲೀಸರು ದಾಳಿ ನಡೆಸಿದ್ದಾರೆ. ಕಾಮಗಾರಿ ಪೂರ್ತಿಗೊಳಿಸದೆ ಸೇತುವೆ ಉದ್ಘಾಟನೆ ನಡೆಸುವ ಹುನ್ನಾರ ಪ್ರತಿಭಟಿಸಿ ನಾಡಿನಲ್ಲಿ ಜನಾಂದೋಲನ ರೂಪು. ಮಲಂಗೆರೆ ರಸ್ತೆಯಲ್ಲಿ ಪೂರ್ತಿಯಾಗದೆ ಬಿದ್ದಿರುವ ಸೇತುವೆಯನ್ನು ಸ್ಥಳೀಯ ಶಾಸಕರ ಮೂಲಕ ಉದ್ಘಾಟಿಸಲು ತರಾತುರಿಯ ಯತ್ನ ನಡೆಯುತ್ತಿರುವುದಾಗಿ ಆರೋಪಿಸಿ ನಾಗರಿಕರು ಹೋರಾಟಕ್ಕಿಳಿದಿದ್ದಾರೆ. ಆಂದೋಲನಕ್ಕೆ ಸಿಪಿಐಎಂ ಪಕ್ಷದ ಪ್ರಾದೇಶಿಕ ಸಮಿತಿ ಬೆಂಬಲ ನೀಡುತ್ತಿರುವುದಾಗಿಯೂ ಸಂಬಂಧಿತರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಳೆದ ಸರ್ಕಾರದ ಅವಧಿಯಲ್ಲಿ ಶಾಸಕರಾಗಿದ್ದ ಸಿಎಚ್ ಕುഞ്ഞಂಬು ಅವರ ಪರಿಶ್ರಮದಿಂದ ಮಲಬಾರ್ ಯೋಜನೆಯಲ್ಲಿ ಒಳಪಡಿಸಿ ಮಲಂಗೆರೆ ರಸ್ತೆ ಹಾಗೂ ಸೇತುವೆ ಮಂಜೂರು ಮಾಡಲಾಗಿತ್ತು. ರಸ್ತೆಯು ಪೂರ್ತಿಯಾಗಿ ವರ್ಷದ ಹಿಂದೆಯೇ ಉದ್ಘಾಟನೆಯೂ ನಡೆದಿದೆ. ಆದರೆ ಸೇತುವೆಯು ಇನ್ನೂ ಅರ್ಧದಲ್ಲೇ ಬಾಕಿ ಇದ್ದು ಇದೀಗ ಶಾಸಕರ ಮೂಲಕ ತುರಾತುರಿಯಲ್ಲಿ ಉದ್ಘಾಟನೆಗೆ ಯತ್ನ ನಡೆಯುತ್ತಿದೆ. ಇದು ಪಂಚಾಯತ್ ചുനാവണೆಯನ್ನು ಮುಂದಾಗಿ ಕಂಡು ನಡೆಸುವ ರಾಜಕೀಯ ಹೀನತಂತ್ರವೆಂದು ആരോപിಸಿದರು. ഈ പാലത്തിന്റെ പണി ഇതിന്റെ പിച്ചും കാര്യങ്ങളൊന്നും ഇതുവരെ നടത്താതെ നാട്ടുകാരെ പോലും ഇതിന് പ്രത്യേക കമ്മിറ്റിയിലുണ്ട്. അവിടെ ഈ കമ്മിറ്റിക്കാരെ പോലും ഉദ്ഘാടനം അറിയിച്ചില്ല. സംഘാടന സമിതി ഈ പാലത്തിന്റെ വികസന കമ്മിറ്റി അവിടെയുണ്ട്. വികസന കമ്മിറ്റിനെ അറിയിച്ചില്ല, നാട്ടുകാരെ അറിയിച്ചില്ല. ഈ സാഹചര്യത്തിൽ ഉദ്ഘാടനം എന്തായാലും മാറ്റിവെക്കണം. നമ്മൾ AI ബന്ധപ്പെട്ടു. AI ബന്ധപ്പെട്ട് നമുക്ക് MLA നിർദ്ദേശമാണ് ഉദ്ഘാടനം ചെയ്യണം. മഞ്ചേശ്വരം MLA അബ്ദുൾ റസാഖ് പറഞ്ഞിട്ട് ഉദ്ഘാടനം ചെയ്യണം. ആ അത് യാതൊരു ആവശ്യം നമുക്ക് MLA പറഞ്ഞതിനപ്പുറം നമുക്ക് നീങ്ങാൻ പറ്റില്ല. അപ്പോൾ ഈ ഉദ്ഘാടനം മറ്റന്നാൾ ഉണ്ടായെങ്കിൽ നമ്മളതിന് CPM നേതൃത്വം കൊടുത്താണ് മുഴുവൻ നാട്ടുകാരെ സംഘടിപ്പിച്ചിട്ട് ഒരു പ്രതിഷേധം നടത്തും. ಸುದ್ದಿಗೋಷ್ಠಿಯಲ್ಲಿ ಸಿಪಿಎಂ ಎಣ್ಮಕಜೆ ಪ್ರಾದೇಶಿಕ ಸಮಿತಿ ಕಾರ್ಯದರ್ಶಿ ರಾಮಕೃಷ್ಣ ರೈ, ಪುತ್ತಿಗೆ ಪ್ರಾದೇಶಿಕ ಸಮಿತಿ ಸದಸ್ಯ ಸಂತೋಷ್ ಕುಮಾರ್, ಜಿಮ್ಮಿ ಡಿಸೋಜಾ, ಬಾಬು ಭಂಡಾರಿ, ಮುನೀರ್ ಮಲಂಗೆರೆ ಮೊದಲಾದವರು ಭಾಗವಹಿಸಿದರು. ಕೇರಳ ಇಂಜಿನಿಯರಿಂಗ್ ಪರೀಕ್ಷೆಗೆ ಸಜ್ಜುಗೊಳ್ಳುತ್ತಿರುವವರಿಗೆ ಮಾಹಿತಿ ಶಿಬಿರ ಏರ್ಪಡಿಸಲಾಯಿತು. ಪೊವ್ವೆಲ್ LBS ಇಂಜಿನಿಯರಿಂಗ್ ಕಾಲೇಜಿನ ಆಶ್ರಯದಲ್ಲಿ ನಗರಸಭಾ ಸಭಾಂಗಣದಲ್ಲಿ ಗುರುವಾರ ಶಿಬಿರ ನಡೆಯಿತು. ಪರೀಕ್ಷಾರ್ಥಿಗಳು ಸಂಪನ್ಮೂಲ ವ್ಯಕ್ತಿಗಳಿಂದ ಉಪಯುಕ್ತ ಸಲಹೆಗಳನ್ನು ಕೇಳಿ ಪಡೆದುಕೊಂಡರು. ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ KA ನವಾಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಶಿಬಿರವನ್ನು ಸ್ಥಾಪಕ ಪ್ರಾಂಶುಪಾಲ ಪ್ರೊಫೆಸರ್ MA ಮುಳಿಯಾರ್ ಉದ್ಘಾಟಿಸಿದರು. ಕಾಸರಗೋಡು ಪ್ರೆಸ್ ಕ್ಲಬ್ ಕಾರ್ಯದರ್ಶಿ ಉನ್ನಿಕೃಷ್ಣನ್ ಪುಷ್ಪಗಿರಿ, ರಕ್ಷಕ ಶಿಕ್ಷಕ ಸಂಘದ ಕಾರ್ಯದರ್ಶಿ ಸಾಮುಲ್ PM, ಸಹಾಯಕ ಪ್ರಾಧ್ಯಾಪಕ ರಾಹುಲ್
ಕಾರ್ಯಕ್ರಮದ ಬಳಿಕ ನಡೆದ ವಿಚಾರಗೋಷ್ಠಿಯನ್ನು ಅಜೀಂ ಕೆ, ಪ್ರೊಫೆಸರ್ ಸುಕುಮಾರನ್ PR, ಪ್ರೊಫೆಸರ್ ರಾಹುಲ್ ಮೊದಲಾದವರು ನಡೆಸಿಕೊಟ್ಟರು. ಲಾರಿಯೊಂದು ನಿಯಂತ್ರಣ ತಪ್ಪಿ ಮಗುಚಿ ಬಿದ್ದ ಘಟನೆ ನಡೆದಿದ್ದು, ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯವಾಗಿಲ್ಲ. ಬೋವಿಖಾನ ಮುಳ್ಳೇರಿಯಾ ರಸ್ತೆ ಮಾರ್ಗದ ಕೋಟೂರು ತಿರುವಿನಲ್ಲಿ ಕಳೆದ ರಾತ್ರಿ ಸರಕು ಲಾರಿ ಮಗುಚಿ ಬಿದ್ದಿದೆ. ಈ ಸ್ಥಳವು ಪದೇ ಪದೇ ಅಪಘಾತ ನಡೆಯುವ ಅಪಾಯಕಾರಿ ವಲಯವಾಗಿದೆ. ಮಳೆ ನಿಮಿತ್ತ ಅಪಘಾತ ನಡೆದಿದೆ. ಈಸಿ ಶಿಫ್ಟ್ ಕಾರ್ನೊಂದಿಗೆ ನಾನು ಕಣದಲ್ಲಿ ನೂತನ ಕಾರು ಮಾರುಕಟ್ಟೆಗೆ ಇಳಿದಿದ್ದು, ಕಾಸರಗೋಡಿನಲ್ಲಿ ಇದರ ಪ್ರಥಮ ಮಾರಾಟ ನಡೆಯಿತು. ನಾಯಮಾರು ಮೂಲೆಯ ಶೋರೂಮ್ನಲ್ಲಿ ನಡೆದ ಅದ್ದೂರಿಯ ಸಮಾರಂಭದಲ್ಲಿ ಸಂಬಂಧಿತರು ಉಪಸ್ಥಿತರಿದ್ದರು. ಆಟೋಮ್ಯಾಟಿಕ್ ಗಿಯರ್ ವ್ಯವಸ್ಥೆಯುಳ್ಳ ಕಾರಿಗೆ ಗರಿಷ್ಠ ಮೈಲೇಜಿನ ಭರವಸೆ ನೀಡಲಾಗಿದೆ. 4 ಮಂದಿಗೆ ಆರಾಮವಾಗಿ ಪ್ರಯಾಣಿಸಬಹುದಾದ ಜೆನ್ಎಕ್ಸ್ ನಾನೋದ ಪ್ರಥಮ ಮಾರಾಟವನ್ನು ಬಂದ್ಯೋಡು ನಿವಾಸಿ ಅಬ್ದುಲ್ ರಶೀದಿಗೆ ಕೀ ಹಸ್ತಾಂತರಿಸುವ ಮೂಲಕ ಟಾಟಾ ಮೋಟಾರ್ಸ್ ಮಾರಾಟ ವಿಭಾಗ ಮುಖ್ಯಾಧಿಕಾರಿ ಅಬ್ದುಲ್ ರಹಮಾನ್ ನೆರವೇರಿಸಿದರು. ಕಣ್ಣೂರು ಜನರಲ್ ಮ್ಯಾನೇಜರ್ ಮನೋಜ್ ಕುಮಾರ್, ಕಾಸರಗೋಡು ಜನರಲ್ ಮ್ಯಾನೇಜರ್ ಗಂಗಾಧರ, ಅನ್ವರ್, ಜಾಫರ್, ಅಭಿಜಿತ್ ಮೊದಲಾದವರು ಪಾಲ್ಗೊಂಡರು. ಬುಕ್ಕಿಂಗ್ ಮುಂದುವರಿದಿದೆ. ಮಹಿಳೆ ಜೊತೆ ಅನುಚಿತವಾಗಿ ವರ್ತಿಸಿದ 3 ಬಂಧಿಸಲಾಗಿದೆ. ಮೊಗ್ರಾಲ್ ನಾಂಗಿ ನಿವಾಸಿಗಳಾದ ನಿಸಾರ್, ಜಾಫರ್ ಹಾಗೂ KK ರಫೀಕ್ ಸೆರೆಗೀಡಾದವರು. ಕುಂಬಳೆ ಮಾವಿನಕಟ್ಟೆ ಸಮೀಪದ ಕುಂಟಂಗೆ ರಡ್ಕ ರಸ್ತೆಯಲ್ಲಿ ಮಹಿಳೆ ನಡೆದು ಹೋಗುತ್ತಿದ್ದಾಗ ಬೈಕಿನಲ್ಲಿ ಆಗಮಿಸಿದ ಈ 3 ಅನುಚಿತವಾಗಿ ವರ್ತಿಸಿದ್ದಾರೆಂದು ದೂರಿನಲ್ಲಿ ತಿಳಿಸಲಾಗಿದೆ. ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪಾಪನಾಶದ ಪುಣ್ಯ ಮಾಸ, ಮುಸಲ್ಮಾನ ಬಾಂಧವರಿಗಿನ್ನೂ ವ್ರತಾನುಷ್ಠಾನದ ಪುಣ್ಯ ದಿನಗಳು. ಪ್ರಾರ್ಥನೆ ಪ್ರವಚನಗಳಿಗೆ ಸಜ್ಜಾಗಿ ಆರಾಧನಾಲಯ. ರಂಜಾನ್ ಆಗಮನ, ಟ್ರಾಲಿಂಗ್ ನಿಷೇಧ ಬೇರೆ, ಮೀನು ದರ ಗಗನಕ್ಕೆ, ಗ್ರಾಹಕರು ಸಂಕಟಕ್ಕೆ. KCN ಮಾರುಕಟ್ಟೆ ಅವಲೋಕನ. ಜ್ವರ 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 ನಡುಗುತ್ತಿದೆ ಜಿಲ್ಲೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ, ಬಡ ಮಂದಿ ಪ್ರಾಣ ಭಯದಲ್ಲಿ. ಚುನಾವಣೆಯಲ್ಲಿ ಅಸ್ಪಷ್ಟ ಲೆಕ್ಕಾಚಾರ, ಮಿತಿಗಿಂತ ಅಧಿಕ ವ್ಯಯ. ಜಿಲ್ಲೆಯಲ್ಲಿ 220 ಮಂದಿ ಚುನಾವಣಾ ಸ್ಪರ್ಧೆಗೆ ಅನರ್ಹರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.